ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇದು ಭೂಮಿ ಪ್ರಿಯ ಚಾನಲು, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ನಾನು ಇವತ್ತು ಚಿತ್ರದುರ್ಗ ಪ್ಲಸ್ ನಮ್ಮ ಹಿರಿಯೂರು ಮಧ್ಯಭಾಗದಲ್ಲಿ ಹೈವೇಯಿಂದ ಕೇವಲ 4 ಕಿಲೋಮೀಟರ್ ಒಳಗಡೆ ನಾನು ಇದ್ದೀನಿ. ಈ ರಸ್ತೆ ನೋಡ್ತಾ ಇರ್ಬೋದು, ಇದು ವಿಲೇಜಿಂದ ವಿಲೇಜ್ಗೆ ಹೋಗುವಂಥ ರಸ್ತೆ. ಇದು ಈ ರಸ್ತೆ ಈ ರಸ್ತೆಯಿಂದ ನಾವು ನೇರವಾಗಿ ನಮ್ಮ ಜಮೀನಿದೆ ನೋಡಿ. ಇದು ಟೋಟಲ್ ಆಗಿ 11.5 ಎಕರೆ ಪ್ರಾಪರ್ಟಿ ಬರುತ್ತೆ. 11.5 ಎಕರೆ ಪ್ರಾಪರ್ಟಿ. ಈ 11.5 ಎಕರೆ ಪ್ರಾಪರ್ಟಿಯಲ್ಲಿ ನಮಗೆ ಏನಾದರೂ ಕೋಳಿ ಫಾರಮ್ ಮಾಡಬೇಕೋ, ಇಲ್ಲ ಗೋಶಾಲೆ ಮಾಡಬೇಕೋ, ಇಲ್ಲ ನಾವೊಂದು ಒಳ್ಳೆ ಒಂದು ಫ್ಯಾಕ್ಟ್ರಿ ಮಾಡಬೇಕಂದ್ರೆ ನಮಗೆ ರೋಡ್ ಬಿಟ್ಟು ತುಂಬ ಚೆನ್ನಾಗಿದೆ. ಪ್ಲಸ್ ಒಳಗಡೆ ಹೋದ್ಮೇಲೆ ಇನ್ನೂ ಜಮೀನು ಚೆನ್ನಾಗಿದೆ, ಅನುಕೂಲ ಇದೆ. ಈ ಥರ ಪ್ರಾಪರ್ಟಿ ಬೇಕಪ್ಪ ಅಂತಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಬೆಂಗಳೂರಿಂದ ಬಂದುಬಿಟ್ಟು ಬೆಂಗಳೂರಿಂದ ಬಂದು ಕೇವಲ ನಿಮಗೆ 190 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಫ್ರಂಟಲ್ಲಿ ಏನೀಗ ಕಲ್ಕಂಬ ಆಗಿದೆ, ಏನು ಉಳುಮೆ ಆಗಿದೆಯೋ ಇಲ್ಲಿವರೆಗೂ ರೋಡ್ ಫ್ರಂಟ್ ಬರುತ್ತೆ. ಇದರ ನಂತರ ಹಿಂಭಾಗದಲ್ಲಿ ಹೋದ್ಮೇಲೆ ಎಲ್ಲ ಕಂಪ್ಲೀಟಾಗಿ ನಮಗೆ ತಂತಿ ಬೇಲಿ ಆಗಿದೆ. ಇದು ರೋಡ್ ಫ್ರಂಟಿಗೆ ಬಂದುಬಿಟ್ಟು ನಮಗೊಂದು 2 ಎಕರೆ ಬರುತ್ತೆ. ಹಿಂಭಾಗ ಬಂದುಬಿಟ್ಟು ನಮಗೊಂದು 9 ಎಕರೆ ಬರುತ್ತೆ. ಒಟ್ಟಾರೆ ನಮಗೆ ಇದು ಒಂದು 11ರಿಂದ 11.5 ಎಕರೆ ಪ್ರಾಪರ್ಟಿ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ. ಬನ್ನಿ ಹಿಂದ್ಗಡೆ ಪ್ರಾಪರ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸೋಣ. ಇದು ಒಳ್ಳೆ ಬ್ಲ್ಯಾಕ್ ಸಾಯಿಲು ಜನರಲ್ ಪ್ರಾಪರ್ಟಿ. ಮತ್ತು ಇನ್ನೊಂದೇನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ನೋಡಿ, ಮಣ್ಣು ನೋಡಿ ಎಷ್ಟು ಮಿತವಾಗಿದೆ ಅಂದರೆ ಇದರಲ್ಲಿ ಈರುಳ್ಳಿ ಬೆಳೆಯೋದಕ್ಕೆ ತುಂಬ ಅನುಕೂಲ. ಒಳ್ಳೆ ಎರೆಹೊಲ ಅಂತ ಕರಿತೀವಿ ನಾವು. ಈ ಥರ ಭೂಮಿನ ತುಂಬ ಜನ ಇಷ್ಟಪಡ್ತಾರೆ. ಯಾಕೆ ಅಂದರೆ ನಮ್ಮ ಇಡೀ ಚಿತ್ರದುರ್ಗದ ರೈತರು ಒಳ್ಳೆ ಮಳೆ ಆಶ್ರಯ ಪಡೆದು, ಜೊತೆಗೆ ಒಳ್ಳೆ ಒಂದು ಬೋರ್ಗಳನ್ನ ಯೂಸ್ ಮಾಡಿಕೊಂಡು ಇವತ್ತೇನು ಅಪ್ಪರ್ ಭದ್ರಾ ಬಂದಿದೆ ನಮಗೆ, ಆ ನೀರು ಸಮೇತ ಇದಕ್ಕೆ ತುಂಬ ಸನಿಹ ಆಗುತ್ತೆ. ಜೊತೆಗೆ ಇವತ್ತು ಪ್ರತಿ ಎಕರೆಗೆ ಈರುಳ್ಳಿ ಬಂದ್ಬಿಟ್ಟು 200ರಿಂದ 250 ಪ್ಯಾಕೆಟು ಎಕರೆಗೆ ಈರುಳ್ಳಿ ಬೆಳೀತಾರೆ ರೈತರು. ರೈತನಿಗೆ ಮಳೆ ಚೆನ್ನಾಗಿ ಬಂದು ಬೆಳೆ ಚೆನ್ನಾಗಿ ಕೈಗೆ ಸಿಕ್ತು ಅಂದರೆ ಯಾವುದೇ ಕಾರಣಕ್ಕೂ ಅವನು ಜಮೀನುಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಅವನು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಕ್ತೆ ಅಂದರೆ ಅವನು ತನ್ನ ಜೀವನಕ್ಕೆ ರೂಪಿಸ್ಕೊಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಬಟ್ ಈ ಪ್ರಾಪರ್ಟಿ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ನಿಮ್ಗೆ ಒಳ್ಳೆ ತಾರ್ ರೋಡ್ ಫೇಸ್ ಇದೆ, ತಾರ್ ರೋಡ್ಗೆ ಅಟ್ಯಾಚ್ ಇದೆ ಜಮೀನು. ನಿಮಗೆ ಟೋಟಲ್ ಆಗಿ ಇದು 11.5 ಎಕರೆ ಪ್ರಾಪರ್ಟಿ ಬರುತ್ತೆ. ಯಾರಿಗೆಲ್ಲ 11.5 ಎಕರೆ ಅಥವಾ 10 ಎಕರೆ 12 ಎಕರೆ ರಿಕ್ವೈರ್ಮೆಂಟ್ ಇದೆ, ಅವ್ರು ನನಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಪ್ರಾಪರ್ಟಿ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ. ಈ ಪ್ರಾಪರ್ಟಿ ನೀವು ಖರೀದಿ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಬನ್ನಿ ಪ್ರಾಪರ್ಟಿ ನೋಡೋಣ. ನೋಡಿ ಸ್ನೇಹಿತರೆ, ಇದೆಲ್ಲ ಕಂಪ್ಲೀಟಾಗಿ ತಂತಿ ಬೇಲಿ ಆಗಿದೆ. ಬಟ್ ತಂತಿ ಎಳೆದಿಲ್ಲ ಅಷ್ಟೇ, ಎಲ್ಲ ಕಂಬ ಉಣಿಸಿದ್ದಾರೆ ಕಂಪ್ಲೀಟಾಗೆ 4 ಮೂಲೆಗೂ. ಅನುಕೂಲ ಚೆನ್ನಾಗಿದೆ ನೋಡಿ. ಎಷ್ಟು ಆರ್ಗಾನಿಕ್ ಆಗಿ ಒಳ್ಳೆ ಗೊಬ್ಬರ ಹೊಡೆದಿದೆ ರೈತರು ಈಗ ಬೆಳೆ ಬೆಳೆಯೋದಕ್ಕೆ. ಕಂಪ್ಲೀಟಾಗಿ ನಮಗೆ ರೋಡ್ ಫೇಸ್ಗೆ 2 ಎಕರೆ ಬರುತ್ತೆ. ನಂತರ ಒಳಗಡೆ ಬಂದಮೇಲೆ ನಮಗೆ ಇದು 9 ಎಕರೆ ಬರುತ್ತೆ. 9.5 ಎಕರೆ ಟೋಟಲ್ ಆಗಿ ನಮಗೆ ಸ್ಕ್ವೇರ್ ಇದೆ ಭೂಮಿ. ದೇವಮೂಲೆಯಿಂದ ನಾವು ಒಳಗಡೆ ಎಂಟ್ರೆನ್ಸ್ ಬರ್ತೀವಿ ಈಸ್ಟ್ ಫೇಸಿಂದ. ವಾಸ್ತುಗೆ ನಂಬರ್ 1 ಪ್ಲೇಸು. ಇದರಲ್ಲಿ ಒಂದು ಬೋರು ಸಹ ಇದೆ, ಒಳ್ಳೆ ನೀರಿನ ವ್ಯವಸ್ಥೆ ಇದೆ. ನಮಗೆ ಚಿತ್ರದುರ್ಗಕ್ಕೆ ಕೇವಲ 10 ಕಿಲೋಮೀಟ್ರ್ ಮಾತ್ರ ಆಗುತ್ತೆ ಇದು. ಈ ಕಡೆ ಬೆಂಗಳೂರಿಂದ ನಾವು ನೋಡೋದಾದರೆ 190 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಗೊಬ್ಬರ ಹಾಕ್ಬಿಟ್ಟು ರೈತರು ನಿಮಗೆ ನೋಡ್ತಾ ಇರ್ಬೋದು. ಎಲ್ಲ ಕುಪ್ಪೆಗಳೆಲ್ಲ ಟ್ರ್ಯಾಕ್ಟ್ರಲ್ಲಿ ತಂದುಬಿಟ್ಟು ಸುರಿದ್ಬಿಟ್ಟು ಇದರಲ್ಲಿ ನೆಕ್ಸ್ಟ್ ಈಗ ಈರುಳ್ಳಿ ಬೆಳೆಯೋದಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸ್ಕ್ವೇರ್ ಇದೆ ಭೂಮಿ, 4 ಕಡೆಗೂ ಒಳ್ಳೆ ಸ್ಕ್ವೇರ್ ಇದೆ. ಅನುಕೂಲ ತುಂಬ ಚೆನ್ನಾಗಿದೆ. ಯಾರೆಲ್ಲ ಒಂದು 10 ಎಕರೆ ನಾನು ಎರೆಹೊಲ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತೀರಾ ಅಂಥವ್ರಿಗೆ ಈ ಪ್ರಾಪರ್ಟಿ. ಇದ್ರ ಬೆಲೆ ವಿಷಯಕ್ಕೆ ಬರೋಣ. 32 ಲಕ್ಷ ರೂಪಾಯಿ 1 ಎಕರೆ ಕೋಟ್ ಮಾಡ್ತಿದ್ದಾರೆ ಓನರು. ಬಟ್ ಇದು ಡೈರೆಕ್ಟ್ ಓನರ್ ಕಡೆಯಿಂದ ನಿಮಗೆ ವ್ಯವಹಾರ ಆಗುತ್ತೆ. ಯಾವುದೇ ಥರ ಬೇರೆ ಮಧ್ಯವರ್ತಿಗಳಿರೋದಿಲ್ಲ. ನಾವು ಬಿಟ್ಟರೆ ತುಂಬ ಅನುಕೂಲ ಇರುತ್ತೆ. ಬಟ್ ನಿಮಗೆ ತಾರ್ ರೋಡಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ ನೇರವಾಗಿ. 11.5 ಎಕರೆ ಪ್ರಾಪರ್ಟಿ ಇರೋದ್ರಿಂದ ಯಾರಾದರೂ ಇಬ್ಬರು ಸ್ನೇಹಿತರು ಕಲ್ತ್ಬಿಟ್ಟು ನಾವು ಒಟ್ಟಿಗೆ ಒಂದು ಅಗ್ರಿಕಲ್ಚರ್ನ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಒಂದು 5ರಿಂದ 6 ಎಕರೆ ಒಬ್ಬರಿಗೆ, 5ರಿಂದ 6 ಎಕರೆ ಒಬ್ರಿಗೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಭೂಮಿ ಕಪ್ಪು ಭೂಮಿ ಅಂದರೆ ಎರೆಹೊಲ ಅಂತ ಕರಿತೀವಿ. ಎರೆಹೊಲ ದೊರೆಹೊಲ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ನಾವು ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರೈತರು ಭಾಳ ಖುಷಿಯಿಂದ ಬೆಳೆಯುವಂಥ ಬೆಳೆ ಇದಕ್ಕೆ. ಕಡಲೆ, ಈರುಳ್ಳಿ, ರಾಗಿ, ತೊಗರಿ ಮತ್ತು ಪ್ರತಿಯೊಂದು ಬೆಳೆನೂ ಬೆಳೀತಾರೆ. ಬನ್ನಿ ಮಣ್ಣು ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ.
ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಣ್ಣಿದು ನೋಡಿ, ಎಷ್ಟು ಮಿತವಾಗಿದೆ, ಎಷ್ಟು ಚೆನ್ನಾಗಿದೆ ಗೊಬ್ಬರ. ಇದಕ್ಕೆ ಗೊಬ್ಬರನೇ ಬೇಕಾಗಿಲ್ಲ ಜಮೀನಿಗೆ, ಅಷ್ಟು ಚೆನ್ನಾಗಿದೆ ಇದು. ಇದರಲ್ಲಿ ನಾವು ಈರುಳ್ಳಿ ಬೆಳಿಬೇಕು ಅಂದ್ಕೊಂಡ್ರೆ ಭಾಳ ಚೆನ್ನಾಗಿ ಬೆಳಿಬೋದು. ಈರುಳ್ಳಿಗೆ ಏನಾದರೂ ಒಳ್ಳೆ ಬೆಳೆ ಸಿಕ್ತಪ್ಪ ಅಂದರೆ ತುಂಬ ಒಳ್ಳೆ ದುಡ್ಡಾಗುತ್ತೆ ಸ್ನೇಹಿತರೆ. ಆದಷ್ಟು ಕೆಂಪು ಭೂಮಿಗಿಂತ ಈ ಕಪ್ಪು ಭೂಮಿ ಉತ್ತಮ ಅಂತೇಳಿ ನಾನು ಭಾವಿಸ್ತೀನಿ. ಇದರಲ್ಲಿ ನೀವು ಅಡಿಕೆ, ತೆಂಗು, ಬಾಳೆ, ಪಪ್ಪಾಯಿ, ಪ್ರತಿಯೊಂದು ತರಕಾರಿ ಬೆಳೆಗಳು ಮತ್ತು ದವಸ ಧಾನ್ಯಗಳು ಎಲ್ಲನೂ ಬೆಳಿಬೋದು. ಮತ್ತು ಫ್ಯಾಕ್ಟ್ರಿಗಳಿಗೆ ಮಾಡ್ಬೇಕಂತಂದರೆ ಇದು ನಂಬರ್ 1 ಪ್ಲೇಸು. ಯಾಕೆಂದರೆ ಯಾವುದೇ ಥರ ಇಲ್ಲಿ ನಮಗೆ ಅಬ್ಜೆಕ್ಷನ್ ಇಲ್ಲ, ವಿಲೇಜಿಂದ ದೂರ ಇರುತ್ತೆ. ಕೋಳಿ ಫಾರಮ್ಗಂತೂ ಇನ್ನೂ ಅನುಕೂಲ ಇರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಈ ಥರ ಭೂಮಿ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ಮಾತ್ರ ನಮಗೆ ಕಾಲ್ ಮಾಡಿ. ಮತ್ತು ನೀವು ಕಾಮೆಂಟ್ ಬಾಕ್ಸಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಮಯನೇ ವೇಸ್ಟ್ ಮಾಡ್ಕೊತ ಇರೋಕ್ಕೋಗ್ಬೇಡಿ. ಕಾಮೆಂಟ್ ಬಾಕ್ಸಲ್ಲಿ ಅಲ್ಲಿ ನೀರಿಲ್ಲ, ಜಮೀನು ಆಗಿದೆ, ಹೀಗಿದೆ, ಬೆಲೆ ಜಾಸ್ತಿ ಆಯಿತು. ಬೆಲೆ ನಾವು ನಿಗದಿ ಮಾಡಲ್ಲ, ಇದು ರೈತರು ನಿಗದಿ ಮಾಡಿರ್ತಾರೆ. ರೈತರ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಮಾತ್ರ ನಾನು ನೀವು ವೀಡಿಯೋದಲ್ಲಿ ತಲುಪಿಸಿರ್ತೀನಿ. ಕಾಮೆಂಟ್ ಹಾಕೋರೆಲ್ಲ ಜಮೀನು ಕೊಂಡ್ಕೊಳಕ್ಕಾಗೋದಿಲ್ಲ ಅವ್ರ ಕೈಲೇ. ಕೇವಲ ಕಾಮೆಂಟ್ ಹಾಕ್ಕೊಂಡು ಅವ್ರ ಸಮಯನ ವೇಸ್ಟ್ ಮಾಡ್ಕೊಂಡು ಅವ್ರ ಜೀವನನ ಹಾಳು ಮಾಡ್ಕೊತಾರೆ ಅಷ್ಟೇ. ಯಾಕಂದರೆ ವೀಡಿಯೋದಲ್ಲಿ ನಾನು ನೇರವಾಗಿ ಹೇಳ್ತೀನಿ, ಯಾವುದೇ ಥರ ನಾವು ಸ್ಪಷ್ಟವಾಗಿ ನೀಟಾಗಿ ಹೇಳೋರು ನಿಮಗೆ ಕಡಿಮೆ ಸಿಗ್ತಾರೆ. ನಾವು ಯಾವುದೇ ಥರ ನಿಮಗೆ ನಮ್ಮ ಕಡೆಯಿಂದ ತೊಂದರೆ ಆಗೋದಂಥ ಭೂಮಿನ ನಾನು ನಿಮಗೆ ರೆಫರ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ನಮ್ಮ ರೈತರು ತೋರಿಸ್ತಾರೆ ನೋಡಿ ಭೂಮಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮಣ್ಣಿನ ವಿಷಯಕ್ಕೆ ಬಂದರೆ ಇದು ಅದ್ಭುತವಾದಂಥ ಎರೆಮಣ್ಣು ನೋಡಿ. ನಾವು ನರ್ಸರಿಯಲ್ಲಿ ಯಾವುದೇ ಕಾರಣಕ್ಕೂ ಹೋಗಿ ಒಂದು ಪ್ಲ್ಯಾಂಟ್ ಒಂದು ಸಸಿನ ಪರ್ಚೇಸ್ ಮಾಡ್ತೀವಿ ಅಂದರೆ ಈ ಥರ ಸಸಿನ ನಾವು ಪರ್ಚೇಸ್ ಮಾಡ್ತೀವಿ. ಯಾಕೇಳಿ, ಇದು ಕೊಕೊಫಿಟಲ್ಲಿ ನಾವು ಯಾವ ಥರ ಸಸಿಗಳನ್ನ ಬೆಳೆಸ್ತೀವಿ ಅದಕ್ಕಿಂತ ಮೃದುವಾದಂಥ ಮಣ್ಣು ಇದು, ಕಪ್ಪು ಮಣ್ಣು. ತುಂಬ ಚೆನ್ನಾಗಿದೆ ಇದು, ಉದುದ್ರಾಗಿ ಭಾಳ ಚೆನ್ನಾಗಿದೆ. ಇದರಲ್ಲಿ ನಾವು ಈರುಳ್ಳಿ ಅಂತೂ ಅದ್ಭುತವಾಗಿ ಬೆಳಿಬೋದು. ಮತ್ತು ಈರುಳ್ಳಿ ಕಿತ್ತ ತಕ್ಷಣ ನಾವು ಕಡಲೆನೇ ನಾವು ಬೆಳಿತೀವಿ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ನಾವೇನು ಕಡಲೆ ದಿನನಿತ್ಯ ಅಡುಗೆಗಳಿಗೆ ಉಪಯೋಗಿಸ್ಕೊತೀವಿ, ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. 4 ಮೂಲೆಯೂ ಚೌಕವಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಪ್ರಾಪರ್ಟಿ ಚೆನ್ನಾಗಿದೆ, ಪೇಪರ್ ಚೆನ್ನಾಗಿದೆ, ನೇರವಾಗಿ ಓನರ್ ಕಡೆಯಿಂದ ಸಿಟಿಂಗ್ ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು. ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಕಾಲ್ ಮಾಡಿ ಬನ್ನಿ, ಜಮೀನು ತೋರಿಸ್ತೀನಿ, ವ್ಯವಹಾರ ಮಾಡಿಸೋಣ. ಥ್ಯಾಂಕ್ ಯು ಮತ್ತೊಮ್ಮೆ.